ಭೀಮ ಸಂಗಾಮದಿತ ಕಾಮರುಣಗಾಮ ಸೋಮ ಸುತ್ತಾಮನುತನಾಮ ಜಯ ಕಾಮ ಚಾಮರ ಪರೋಧಾಮ ಭೀಮ ಪರಸೀಮ ಕಾಮ ಹರನೇಮ ಪರನಾಮ ಸುಪ್ರೇಮ ರಾವಣ ಸಾರ್ವಭೌಮೋಕ್ಕಿ ಜೈ ಪರ ಬಹುಪರ ಜೈ ಪರ ಲಂಕಾದೀಪ ದೇವಾ ರಾವಣ ಲೋಕೈಕ ವೀರ ಲಂಕಾದೀಪಾಲನ ದೇವಾ ರಾವಣ ಲೋಕೈಕ ವೀರ ಪಾಕಾರಿ ಸನ್ನುತ ಲೋಕಾದಿ ಸೇವಿತ ನಗೇಶ ಮುಖ ಸಂರಾಜಕ ಪಾಕಾರಿ ಸನ್ನುತ ಲೋಕಾದಿ ಸೇವಿತ ನಗೇಶ ಮುಖ ಸಂರಾಜಕ ರಾವಣ ದೇವಾದಿ ದೇವ ರಾವಣ ಲೋಕೈಕ ವೀರ ಲಂಕಾದೀಪಾಲನ ದೇವ ರಾವಣ ಸಾರ್ವಭೌಮೋಕ್ಕಿ ಜೈ ಪರ ಜೈ ಪರ. ಸುರಲೋಕವೆಲ್ಲವಂ ಕರದಿಂ ಶೌರ್ಯ ಸೋಸ ವರಧೀರ ಪ್ರತಾಪಂ ಸರಿಸೋಟಿಯೇ ಗಣಪೌಲಕ್ಷ ವಂಶ ಕುಲತಿಲಕ ಲಂಕೇಶ್ವರ ಅನಾಗಿರಲ್ Hori so hore
ದಶಮುಖಂದ ಸಿರಿಯ ವಿಜಯೇ ದಶಮುಖಂದ ಸಿರಿಯ ವಿಜಯೇ ದಶಮುಖಂದ ಸಿರಿಯ ಪ್ರಹಸ್ತ ಪ್ರಭು ಕುಂಭಕರ್ಣ ಅಗ್ರಜ ಪ್ರದೇಶನ ಅಗ್ರಜ ಮತ್ತು ಮಂತ್ರಿ ಮಹೋದರರೇ ನವಕಂಬರಲ್ಲೊಬ್ಬರ ಪೌಲಕ್ಷಪರಮನು ಕೈಕದಾದೇವಿಯ ಗರ್ಭ ಸಂಜಾತನು ವಿಶ್ವ ವಸುವಿನ ಸುಪುತ್ರನು ವಿಶ್ವದ ಹೆಸರಾಂಕಿತ ಹಕ್ಕತ್ಮ ವೀರನು ಹೊಸ ಮತ್ತು ಬಲದ ಸ್ವರ್ಣ ಲಂಕೆಯನ್ನು ನಿರ್ಮಾಣ ಮಾಡಿಕೊಂಡು ಪ್ರಕಾವತಿ ನಗರವನ್ನೇ ಅಣಕಿಸುವಂತಹ ಸಂಪತ್ತು ಸೌಭಾಗ್ಯಗಳಿಂದ ಕೂಡಿ ದಕ್ಷಿಣೇಶ್ವರ ದಕ್ಷಿಣೇಶ್ವರ ಎಂದು ಕೀರ್ತಿಶಾಲಿಯಾದ ನಮ್ಮ ಪರಪರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ವೀರನು ಅವನವನಿರುವನು ಪ್ರಭು ಭೈರ ಧೈರ ರಣ ಭೈಕರ ಸುರವರ ಕಂಠೀರವ ಪ್ರಭು ಭೈರ ಧೈರ ರಣ ಭೈಕರ ಸುರವರ ಕಂಠೀರವ ನಿರುತ ಸುಖದೆ ದುರಿತ ಬಲದೆ ನಿರುತ ಸುಖದೆ ದುರಿತ ಬಲದಿ ಧರೇಂದ್ರನಿಗೆ ಜಯ ಜಯ ಧರೇಂದ್ರನಿಗೆ ಜಯ ಜಯ ಧರೇಂದ್ರನಿಗೆ ಜಯ ಜಯ ಪ್ರಭು ಪರದೇವನಿಂದ ಪಡೆದ ಲಂಕಾಧೀಶ್ವರ ಪರದೇವನಿಂದ ಪಡೆದ ಲಂಕಾಧೀಶ್ವರ ನಿರುತ ಸುಖನೆ ನುರಿತ ಬಲದೆ ನಿರುತ ಸುಖನೆ ನುರಿತ ಬಲದಿ ಧರೇಂದ್ರನಿಗೆ ಜಯ ಜಯ ಧರೇಂದ್ರನಿಗೆ ಜಯ ಜಯ ಧರೇಂದ್ರನಿಗೆ ಜಯ ಜಯ ಭೈರ ಧೀರ ರಣ ಭೀಕರ ಸುರವರ ಕಂಠೀರವ ಭೈರ ಧೈರ ರಣ ಭೀಕರ ಸುರವರ ಕಂಠೀರವ ನಿರುತ ಸುಖನೆ ನುರಿತ ಬಲದೆ ಪ್ರಭು ಸುಖನೆ ನುರಿತ ಬಲದಿ ಧರೇಂದ್ರನಿಗೆ ಜಯ ಜಯ ಧರೇಂದ್ರನಿಗೆ ಜಯ ಜಯ ಧರೇಂದ್ರನಿಗೆ ಜಯ ಜಯ ನಿಜ ಮಹಾಪ್ರಭು ನಿಜ ನಿಮಗೆ ಸರಿ ಸಾಟಿಯಾದವರು 14 ಲೋಕಗಳಲ್ಲಿ ಯಾರು ಇಲ್ಲ. ನಿಮ್ಮ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಯಕ್ಷ ಗರುಡ ಗಂಧರ್ವ ಸಾಧಿಗಳು ತಾರಹಾರಿಸಿ ನಡುಗುವರು. ರಾಜಮಾತೆಯಾದ ಕೈಕಸಾದೇವಿಯ ಪುತ್ರರಾಗಿ ಜನಿಸಿ ಆ ನಿಮ್ಮ ಜಾತ ಶತ್ರುವಾದ ಆ ಹರ್ಯ ಉದರವನ್ನರಿದು ಅದೇ ರಾಗಬೇಕೆಂಬ ಕುತೂಹಲದಿಂದ ಪಾತಾಳವನ್ನು ಹೊಕ್ಕು ಬಲಿಚಕ್ರವರ್ತಿಯ ಅರಮನೆಯನ್ನು ಕಾಯುತ್ತಿದ್ದ ಆ ಹರ್ಯ ನೀರಿಯಲ್ಲಿ ಹೋದ ಅಮಿತ ಪರಾಕ್ರಮಶಾಲಿ ನೀವಲ್ಲವೇ ಮಹಾಪ್ರಭು, ನೀವಲ್ಲವೇ? ಸಾಕು ಸಾಕು, ಹೊಗಳಿ ಹೊಗಳಿ ನಮ್ಮ ಅಗ್ರಜನನ್ನು ಒಂದೇ ಶೂಲಕ್ಕೆ ಏರಿಸಲು ಪ್ರಯತ್ನಿಸಬೇಡ. ನಿಮ್ಮಂಥವರ ಹೊಗಳಿಕೆಯಿಂದಲೇ ಮದಿಗೆಟ್ಟು ಶಕ್ತಿ ಸಾಮರ್ಥ್ಯಗಳಿಂದ ತಿಳಿದು ಅಶ್ವಿನಿ ದೇವತೆಗಳಿಂದ ಅಶ್ವವನ್ನು ಹೊಂದಿ ನಿರ್ಮಲ ಭಾವರವಾದ ಗಗನ ಸಖಿಯರ ಪುರುಷ ಮಾಡಿ ಕಡೆಯಲ್ಲಿ ವೇದವಜ್ಞ ಶಾಪಕ್ಕೆ ಗುರಿಯಾದನು ಈ ನಮ್ಮ ಅಗ್ರಜನು. ವಿಭೀಷಣ, ಏನೆಂದು ನುಡಿತಿರುವೆ? ಒಂದೇ ರಕ್ತದಲ್ಲಿ ಧರಿಸಿ ಒಂದೇ ತಾಯಿಯ ತೊಡೆ ಮೇಲೆ ಮಲಗೆದ್ದು ಹದುಳ ಪರಾಕ್ರಮಿ ಭುವನ ಭೀಕರನು ರಕ್ಕಸರಿಗೆ ರಕ್ಕಸನು
ದಿವಿಜರಲ್ಲಿ ದಿವಿಜರಂತೆ ನವವ್ಯಾಕರಣ ಪಂಡಿತನು ಹಾಲ ನಮ್ಮ ಅಗ್ರಜನನ್ನು ನೀನೇ ಅಳಿಸ್ತಿರುವೆಯ ಸುಮ್ಮನೆ ಕುಳಿತುಕೋ. ಬಲೆ ಬಲೆ ಕುಂಭಕರ್ಣ, ವಿಭೀಷಣನು ಏನು ಬಲ್ಲ ನನ್ನ ಪರಾಕ್ರಮವನ್ನು? ನಾನು ಜಗಮಲ್ಲ, ಈ ಜಗವನ್ನೇ ಸೃಷ್ಟಿಸಿರುವ ಬ್ರಹ್ಮನನ್ನೇ ನಮ್ಮರಮನೆಯ ಪಂಚಾಂಗವನ್ನು ಓದುವ ಪಂಡಿತನನ್ನಾಗಿ ಮಾಡಿಕೊಂಡಿರುವೆನು. ನವಗ್ರಹಗಳನ್ನೇ ಸ್ವಾಧೀನ ಮಾಡಿಕೊಂಡು ನನ್ನ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿರುವೆನು. ಭಕ್ತಿಗಳ ಬಿರುದು ಗಾನವೇ ಹರಿದು ಪೃಥ್ವಿಯ ತಲ್ಲಣಗೊಳಿಸುವಂತೆ ಮಾಡಬಲ್ಲ ಈ ದಶಕಂಠನು ಮುಡನ ಭಕ್ತನು. ಅವನಿಗೊಬ್ಬನಿಗಲ್ಲದೆ 14 ಲೋಕಗಳಲ್ಲಿ ಮತ್ತಾರಿಗೂ ತಲೆಬಾಗನು ಈ ದಕ್ಷಿಣೇಶನ. ಮಾಂಟ್ಯ ಸ್ವರೂಪನು ನರ್ತಿಸುವ ಸಮಯದ ಸ್ವರೂಪನು ನರ್ತಿಸುವ ಸಮಯದ ರಜತಗಿರಿಯ ಮೇಲತ್ತಿ ನಲಿದವನು ನಾನು. ಆ ಮುಕ್ಕಣ್ಣ ಶಿವನೇ ಧರಿಸಿ, ಮುಕ್ಕಣ್ಣ ಶಿವನೇ ಧರಿಸಿ ನಿಜ ಭಕ್ತನಾದ ನನ್ನನ್ನು ನೋಡಿ ಕರುಣಿಸಿ ಹೊರಬಿತ್ತು ಜಗವೇ ಅಚ್ಚರಿ ಪಡುವಂತೆ ಆಡಿದ ಈ ದಶಕಂಠ ಸಾರ್ವಭೌಮನಿಗೆ ಅದಾರು ಸರಿಸಾಟೆ. ಇಂತಹ ನನಗೆ ಸಾಮಾನ್ಯ ಸ್ತ್ರೀಯಾದ ವೇದವತಿಯ ಶಾಪ ತೃಣಕ್ಕೆ ಸಮಾನವಾದದ್ದು. ಶಿವ ಶಿವ ಎಂಬೆರಡಕ್ಷರಗಳಿಂದಲೇ ದೋಷ ನಿವಾರಣೆ ಮಾಡಿಕೊಳ್ಳಬಲ್ಲ ಕಬರ್ದಿನಿಯನ್ನು, ಪಂಚಭೂತಗಳಿಗೆ ಒಡೆಯನಾದ ಪರಶಿವನನ್ನು, ಮೃತ್ಯುಂಜಯನನ್ನು ಆರಾಧಿಸಿ ನವವ್ಯಾಕರಣ ಪಂಡಿತನೆಂಬ ಬಿರುದಾಂಕಿತನು ನಾನು. ಸರಿಯಾಗಿ ನುಡಿದಿರಿ ಮಹಾಪ್ರಭು. ನಿಮ್ಮ ನುಡಿಗಳು ಎಂತಹ ಏಡಿಯಾದವನಿಗೂ ಧೀರತ್ವವನ್ನು ತರುತ್ತದೆ. ಅದಾವ ಜನ್ಮದ ಪುಣ್ಯವೋ, ಅದಾವ ದೈವದ ಬಲವೋ, ನಿಮ್ಮಂತಹವರ ಬಳಿ ಮಹಾಮಂತ್ರಿಯಾದದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು. ನಿಧ ನಿಧ ಕಟುಬಟ ವೀರ ಸಿಂಹನೆಂದೆನಿಸಿ ತ್ರಿಗಜದೋಳ್ ರಾವಣ ಕುಂಭಕರ್ಣರೆಂಬ ಸಹೋದರರು ಸಿಡಿಯದ್ದು ನಿಂತರೆ ದರೆಯಿಡುವುದೇ ಶತ್ರುಗಳೆದಾಗುರೆ. ಹಜ ಹರಿ ಇಂದ್ರಾದಿ ದೇವತೆಗಳೇ ಗಡಗಡನೆ ನಡುಗುವರು. ಅಮಿತ ಪರಾಕ್ರಮಶಾಲಿಯಾದ ನಮ್ಮ ಅಗ್ರಜನ ಸಾಧನೆ ಸಾಮಾನ್ಯವಾದದ್ದೇ. ಲೋಕನಾಯಕನ ವಾಸವಾಗಿದ್ದ ಕೈಲಾಸವನ್ನೇ ತನ್ನ ತೋಳುಗಳಿಂದ ಎತ್ತಿ 14 ಲೋಕಗಳಿಗೆ ಅಚ್ಚರಿಯನ್ನುಂಟು ಮಾಡಿದ ದಿಟ್ಟ ವೀರನಾರಿ ಗರ್ಭ ಸಂಜಾತರು ಏ ರಾವಣ ಕುಂಭಕರ್ಣವರು. ಈಗಿರುವಲ್ಲಿ ನಮಗೆ ಶತ್ರುಗಳಿರಲಿ ಮೃತ್ಯು ದೇವತೆಯು ಮುಟ್ಟಲಾರಳು. ಕಾರಣ ಹಚಲವಾದ ಭಕ್ತಿಯಿಂದ ನಿತ್ಯ ನಿರಂಜನನ್ನೇ ಭಜಿಸುತ್ತಾ ಸ್ತುತಿಸುತ್ತಾ ಮೃತ್ಯುಂಜಯನನ್ನೇ ವಶ ಮಾಡಿಕೊಂಡಿರೋ ನಮಗೆ ಮೃತ್ಯು ದೇವತೆ ಸೋದರಿ ಅಲ್ಲದೆ ಅವಳೆಂದಿಗೂ ನಮಗೆ ವಿರೋಧಿಯಲ್ಲ. ಎಚ್ಚರವಿರಲಿ ಲೋಕಲೋಕಕ್ಕೆ. ಹೌದು 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 ಕುಂಭಕರ್ಣ, ನಿನ್ನ ಮಾತುಗಳು 100ಕ್ಕೆ 100 ಸತ್ಯ. ಈ ಶತಯೋಜನ ವಿಸ್ತೀರ್ಣವುಳ್ಳ ಶರದೆಯನ್ನು ದಾಟಲು ಸಪ್ತ ಋಷಿಗಳೇ ಆಗಲಿ ದೇವಾನು ದೇವತೆಗಳೇ ಆಗಲಿ ನನ್ನ ಅಜಾತ ಶತ್ರು ಹರಿಗೂ ಕೂಡ ಸಾಧ್ಯವಿಲ್ಲ.
ಯಾರು ಪಂಡಿತರಾಗಲಿ ಪಾವರಾಗಲಿ ಪತಿತ ನಡೆದಿದ್ದರಾಗಲಿ ಮನವರಿಕೆಯ ಮಾಡಿಕೊಂಡು ದುಷ್ಕರ್ಮ ಕಾರ್ಯಗಳನ್ನು ತ್ಯಜಿಸಿ ಯಾರು ದೈವವನ್ನು ನಂಬಿ ಸದಾ ಅವನನ್ನು ನೆನೆಯುತ್ತಾ ನೈಷ್ಠಿಕಾದ ಕರ್ಮವನ್ನು ಆಚರಿಸಿ ಸತ್ಪುರುಷ ಶೀಲನಾಗುವನು. ಅಂತವರನ್ನು ದೈವವು ರಕ್ಷಿಸಬಲ್ಲದು, ವಿಜಯಲಕ್ಷ್ಮಿಯು ಒಲಿಯಬಲ್ಲಳು. ವಿಭೀಷಣ, ಈ ನಿನ್ನ ನಿಂದಾಸ್ತುಗಳನ್ನು ಕೇಳಿ ಕೇಳಿ ನನ್ನ ಕ್ರೋಧಾವೇಶವನ್ನು ನಾನೇನು ಮುತ್ತಿದ್ದೇನೆ. ನೀನಲ್ಲದೆ ಅನ್ಯರ್ಯಾರಾದರೂ ಈ ರೀತಿ ಮಾತನಾಡಿದ್ದರೆ ಇಷ್ಟು ಹೊತ್ತಿಗೆ ಅವರ ಶಿರಸ್ಸು ಶರದಿಯಲ್ಲಿ ತೇಲುತ್ತಿದ್ದು. ಅಣ್ಣ, ಏನು? ನನ್ನ ತಂಗಿಯಾದ ಶೂರ್ಪನಖ ಓದಿಸುತ್ತಾ ಬರುತ್ತಿರುವಳೆ. ಆಕೆಯನ್ನು ಮರ್ಯಾದೆಯಿಂದ ಬರಮಾಡಿ. ತಂಗಿ ಶೂರ್ಪನಖ, ಏನಿದು? ಯಾರಿಂದ ನಿನಗಿಂತಹ ಸ್ಥಿತಿ ಉಂಟಾಯಿತು? ಹೇಳ್ತೀನಿ. ನನ್ನ ಕಣ್ಣನಲ್ಲಿ 3 ಜನ, ಆಮ ಮಣ ಸೀತೆ ಸೌಂದರ್ಯವತಿ ನೋಡಿ ಅಂತ ಕರ್ಕೊಂಬರಕ್ ಹೋಗಿದ್ದೆ. ಅವಳು ಮನೆ ಹಾಳಾಗಿ ಹೋಗಲ್ಲ ಲಕ್ಷ್ಮಣ ಉಯ್ದು ಕಳಿಸ್ಬಿಟ್ಟವನಣ್ಣ. ಏನು? ರಾಮ ಲಕ್ಷ್ಮಣ ಸೀತೆ ಎಲ್ಲ ಅಕರಾಕ್ಷ ಮಕರಾಕ್ಷ, ಏನದು ಸರಿಯಾಗಿ ಹೇಳಿ ಅಣ್ಣ. ನನ್ನ ಕನ್ನಡದಲ್ಲಿ 3 ಜನ, ಆಮ ಅಕ್ಮಣ ಸೀತೆ ಸೌಂದರ್ಯವತಿ. ಅಲ್ಲಿ ರಾಮ ಲಕ್ಷ್ಮಣ ಸೀತೆಯು ಬಹು ಸುಂದರವಾಗಿದ್ದಾಳೆ. ಏನಾದ್ರೂ ಉಪಾಯವನ್ನು ಮಾಡಿ ನಿನಗೆ ತಂದೊಪ್ಪಿಸ್ಬೇಕು ಅಂತ ಹೋಗ್ಯವಳೆ. ರಾಮನ್ ತಮ್ಮ ಲಕ್ಷ್ಮಣ ಪಟ್ಟಿಂಗಾಗಿ ಅವಳು ಕಿವಿ ಮೂಗಲ್ಲ ಕುಯ್ದು ಕಳಿಸ್ಬಿಟ್ಟವಳೆ. ಬಿಡುವ ಕ್ಷಣದಲ್ಲಿ ನೀ ಕ್ಷಣ, ಬಿಡುವ ಕ್ಷಣದಲ್ಲಿ ನೀ ಕ್ಷಣ, ಜೈ ತರುವನೋ ಜಾನಕಿಯನ್ನ, ಜೈ ತರುವನೋ ಜಾನಕಿಯನ್ನ. ಬಣ್ಣ ನಿಶ್ಚಯ ಮನದರು, ಬಣ್ಣ ನಿಶ್ಚಯ ಮನದರು. ಬರಲಿ ಕಡಿ ದಿಡುವೆರಣಗಳು, ಬರಲಿ ಕಡಿ ದಿಡುವೆರಣಗಳು. ಬಿಡುವ ಕ್ಷಣದಲ್ಲಿ ನೀ ಕ್ಷಣ, ಕುಂಭಕರ್ಣ ಆರಿಲ್ಲ ಗೆಲ್ಲರನ್ನ ದೊರೆಯಲಿ ಪೌರಲ್ಲಿ ಗರುಡ ಕಂಕರ್ವರು. ಆರಿಲ್ಲ ಗೆಲ್ಲರನ್ನ ದೊರೆಯಲಿ ಪೌರಲ್ಲಿ ಗರುಡ ಕಂಕರ್ವರು. ಬಿಡುವೆನ ಕೂಡರು, ಬರಲಿ ಕಡಿ ದಿಡುವೆರಣಗಳು, ಬರಲಿ ಕಡಿ ದಿಡುವೆರಣ. ಬಿಡುವ ಕ್ಷಣದಲ್ಲಿ ಜನ ಆರಿಲ್ಲ ಗೆಲ್ಲರನ್ನ ದೊರೆಯಲಿ ಪೌರಲ್ಲಿ ಗರುಡ ಕಂದರುವರು. ಆರಿಲ್ಲ ಗೆಲ್ಲರನ್ನ ದೊರೆಯಲಿ ಪೌರಲ್ಲಿ ಗರುಡ ಕಂದರು. ಬಿಡುವೆನ ಕೋಳರ, ಬಿಡುವೆನ ಕೋಳರು. ಬರಲಿ ಕಡಿ ಬಿಡುವೆರಣಗಳು, ಬರಲಿ ಕಡಿ ಬಿಡುವೆರಣಗಳು. ಬಿಡುವ ಕ್ಷಣದಲ್ಲಿ ಜನ ನೋಡಿದೆ ಕುಂಭಕರ್ಣ, ಎಂತಹ ಅಪಮಾನ. ದಾನವ ಸೋದರಿಯ ಹಗಲ ಸಹೋದರ ಮಾನವರವರು ಅಪಮಾನಗೊಳಿಸಿದರೆ ಸಹೋದರ ಸಹಿತನೋ ದುರಾತ್ಮರ ಕೈಲ ಕೆಳರೋ
ಸಹಿಸಲಾರದ ಅಪಮಾನ. ರಾಕ್ಷಸ ಕುಲ ಧೀಮಂತ ನೆನೆಸಿ ಮನಸ್ಸಿನಲ್ಲಿಯೂ ನಮ್ಮನ್ನು ಸ್ಮರಣೆ ಮಾಡದವರು ಕೆಳಕಿ ಬದುಕಲು ಸಾಧ್ಯವಿಲ್ಲ. ಹೀಗಿರುವಲ್ಲಿ ದಂಡ ಕಾರ್ಯಕ್ಕೆ ಬಂದು ನಮ್ಮ ದೈತ್ಯ ಸೋದರಿಯನ್ನೇ ಅಪಮಾನಗೊಳಿಸಿದರೆ ನರಮಾದವರು. ಅಗ್ರಜ, ನಡೆ, ಪರಿವಾರ ಸಮೇತರಾಗಿ ಹೋಗಿ ಅವರನ್ನು ಧ್ವಂಸ ಮಾಡಿಬಿಡೋಣ. ಶಾಂತಿ ಕುಂಭಕರ್ಣ, ಸೋದರಿಯಾದ ಮಾತ್ರಕ್ಕೆ ಅವಳ ಮಾತು ಪರಿಗ್ರಹವಲ್ಲ. ದುರ್ಬಲಕ, ಇಲ್ಲಿ ಬಾ. ನಿನ್ನನ್ನು ಸುಮ್ಮನೆ ಕಾಶಿ ಕಳಿಸಿದರೆ ನಾನು ನಂಬಲು ಸಾಧ್ಯವಿಲ್ಲ. ನೀನೇ ಏನೋ ಮಾಡಿರ್ಬೇಕು, ನಿಜ ಹೇಳು. ಹೇಳುವುದಿನ್ನೇನು ಕೇಳುವುದಿನ್ನೇನು? ನಮ್ಮ ಎಲೆಯಾದ ದಂಡಕಾರಣ್ಯದಲ್ಲಿ ನೆಲೆಸಿ ನಮಗೆ ಅನ್ಯಾಯವೆಸಗಿರುವಾಗ ಮಾನವರು ಇನ್ನೆಂತಹ ಬಲಶಾಲಿಗಳಾಗಿರಬಹುದು. ಅಣ್ಣ ಏನೆಲ್ಲ ಮಾಡು ಉಪಾಯ ನಿನ್ನ ನೀತಮ್ಮ ಮಾವ ಮಾವಿಕೊಂಡು ಭಲೆ ಭಲೆ ತಂಗಿ, ಮಾಸಿಕವಾದರೂ ಬುದ್ಧಿ ಮಾತ್ರ ಚುರುಕಾಗಿದೆ. ನಡೆ, ನೀನಿನ್ನು ಹಂತಪುರಕ್ಕೆ ಹೋಗು, ಔಷಧೋಪಚಾರಗಳನ್ನು ಮಾಡಿಸಿಕೋ. ಎಲ್ಲ ಮಕರಾಕ್ಷ, ನೀವೀಗಲೇ ಹೋಗಿ ಮಾವನಾದ ಮಾರೀಚನನ್ನು ಬರಮಾಡಿ. ಮುಂದೆ ಹೋಗ್ತೀನಿ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ರಾವಣೇಶ್ವರ, ನನ್ನ ಕರೆಸಿದ ಕಾರಣವೇನು? ಬಾ ಮಾವ ಬಾ. ನನ್ನ ತಂಗಿಯಾದ ಶೂರ್ಪನಕ ದಂಡಕಾರಣ್ಯಕ್ಕೆ ತೆರಳಿದ್ದಳಂತೆ. ಅಲ್ಲಿ ರಾಮ ಲಕ್ಷ್ಮಣರು ಸೇರಿ ನನ್ನ ತಂಗಿಯ ಕಿವಿ ಮೂಗನ್ನು ಕತ್ತರಿಸಿ ಅಪಮಾನಗೊಳಿಸಿ ಕಳಿಸಿದ್ದಾರೆ. ಭವಿಷ್ಯಜ್ಞನು ನೀನು. ನನ್ನ ತಂಗಿ ಹೇಳಿದಂತೆ ಅವರೇನು ಮಾನವರೋ ಇಲ್ಲ ದಾನವರೋ ಗುರುತಿಸಿ ಹೇಳು ಮಾವ. ದಾನವ ಸಂಹಾರಕ್ಕಾಗಿ ಮಾನವರು ಸಂಚರಿಸಿ ಬಂದಿದ್ದಾರೆ. ಅಸತ್ಯವನ್ನು ನುಡಿಯುತ್ತಿರುವೆ. ನಾನು ಹೇಳುತ್ತಿರುವುದು ಸತ್ಯ. ನಾನು ಹೇಳುತ್ತೇನೆ ಅಸತ್ಯ. ನಾನು ಹೇಳುವುದು ಸತ್ಯ. ಮಿಥ್ಯವಾದಿ. ಈ ರಾವಣನ ಸಮಕ್ಷಮದಲ್ಲಿ ಸಮಸ್ವರದಲ್ಲಿ ಉತ್ತರ ಕೊಡುವುದನ್ನು ಎಲ್ಲಿ ಕಲಿತೆ ವಿಭೀಷಣ? ಈತನ ಕಂಕುಳಲ್ಲಿರುವ ತಾಳಗರೆಯನ್ನು ಕಿತ್ತು ಸಮುದ್ರದಲ್ಲಿ ಬಿಸಾಡು. ರಾವಣೇಶ್ವರ, ಶಾಂತನಾಗೋ. ಈ ಲಂಕಾ ರಾಜ್ಯದಲ್ಲಿ ಭವಿಷ್ಯವನ್ನು ಹೇಳುವುದಾದರೆ ಈ ಮಾರೀಚನೊಬ್ಬನೇ. ಆದ್ದರಿಂದ ಈ ಗುರುವಿನಿಂದಲೇ ನನ್ನಿಂದ ಸಾಧ್ಯವಿಲ್ಲ. ನಿಲ್ಲು ಮಾವ, ನಿಲ್ಲು. ನೀನು ಪ್ರಜೆ, ನಾನು ಪ್ರಭು. ನೀನು ಆಶ್ರಿತನು, ನಾನು ಆಶ್ರಯದಾತನು. ಇದುವರೆಗೂ ನನ್ನ ಉಪ್ಪುಂಡು ಬೆಳೆದಿರುವೆ. ಈಗ ನನಗೊಂದು ಸಹಾಯ ಮಾಡಲೇಬೇಕು. ನನ್ನಿಂದ ಸಹಾಯ ಏನು ಬೇಕು ರಾವಣೇಶ್ವರ? ಆ ಸೀತೆಯು ಬಹು ಸೌಂದರ್ಯವತಿ. ಆಕೆಯನ್ನು ಒತ್ತು ತರಬೇಕು. ನಿನ್ನ ಸಹಾಯ ಅಗತ್ಯ ಬೇಕು. ಇವರ ಕ್ಷಮಿಸು ಸಾರ್ವಭೌಮ. ಈ ಇಳಿಯ ವಯಸ್ಸಿನಲ್ಲಿ ಇಂಥ ಪಾಪ ಕೃತ್ಯವನ್ನು ಮಾಡಿ ನೊಂದು ಬದುಕಲಾರೆ. ನಾನು ಹೇಳಿದಂತೆ ಕೇಳದಿದ್ದರೆ ನಿನ್ನ ಶಿರಸ್ಸನ್ನು ಕತ್ತರಿಸಿ ಸಮುದ್ರದಲ್ಲಿ ಬಿಸಾಡುವೆನು. ಇವನ ಕೈಯಲ್ಲಿ ಸಾಯೋದಕ್ಕಿಂತ ಸತ್ಪುರುಷರಾದ ಶ್ರೀರಾಮಚಂದ್ರ ಬಾಣಕ್ಕೆ ತುತ್ತಾಗಿ ಮೋಕ್ಷವನ್ನು ಪಡೆಯೋದೇ ಮೇಲು. ಸಾರ್ವಭೌಮ, ನಾನೀಗಲೇ ಹೇಮಸಾರಂಗ ರೂಪವನ್ನು ಧರಿಸಿ ರಾಮ ಲಕ್ಷ್ಮಣನನ್ನು ಕರೆದುಕೊಂಡು ಬಹುದೂರ ಹೋಗುವೆನು. ತದನಂತರ ನಿನ್ನ ಮನಬಂದಂತೆ ಮಾಡಿಕೊಳ್ಳಬಹುದು. ಇದಲ್ಲವೇ ಮಾವ ಸ್ವಾಮಿ ನಿಷ್ಠೆ. ನಡೆ, ನಿನ್ನ ಕರ್ತವ್ಯದಲ್ಲಿ ನಿರತನಾಗೋ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಕುಂಭಕರ್ಣ, ಇನ್ನು ನಮ್ಮ ಕಾರ್ಯ ಸಾಧನೆಯಾದಂತೆ ಸರಿ. ನಡೆಯಿರುವ ಹೋಗೋಣ. ಇನ್ನು ನಮ್ಮ ಮುಂದಿನ ಪಯಣ ನೀಲಕಂಠ ಪರಶಿವನೇ ಪಾಲಿಸೋ. ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ. ಚಂದ್ರಮೌಳಿ ಕಟ ನಿವಾಸ ಬಾಲ ಚಂದ್ರಶೇಖರ.
ಬಾಲ ಚಂದ್ರಶೇಖರ ಪೂಜಿಸಿ ಬಂದ ಕಾಲಕೂಟ ಭಕ್ಷಿಸಿದ ಶಂಕರ ಭಯಂಕರ ಪೂಜಿಸಿ ಬಂದ ಕಾಲಕೂಟ ಭಕ್ಷಿಸಿದ ಶಂಕರ ಭಯಂಕರ ನೇತ್ರಧರ ಪಿನಾತ್ರಧರ ನೇತ್ರಧರ ಶ್ರೀನಾಥಧರ ಹರ ಹರ ಶಿವಶಂಕರ ಹರ ಹರ ಶಿವಶಂಕರ ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ ಚಂದ್ರಮೌಳಿ ಕಡನೆ ಬಾಲಚಂದ್ರಶೇಖರ ಬಾಲಚಂದ್ರಶೇಖರ ಬಾಲಚಂದ್ರಶೇಖರ. ಅಲ್ಲಿ ನೋಡಿ ಸ್ವಾಮಿ, ವನವೀರಾಜಮಾನನೇ ಆಲಿಸು ನೀಲಾಂಜನೆ ನಯನ. ವನವೀರಾಜಮಾನನೇ ಆಲಿಸು ಕಾಂತನೇ ಮೃಗವೀರ ನೀತನು ಕೊಟ್ಟರೆ. ಕಾಂತನೇ ಮೃಗವೀರ ನೀತನು ಕೊಟ್ಟರೆ ನಮ್ ದೋಷದಿಂದಿರುವೆ. ವನವೀರಾಜಮಾನನೇ ಆಲಿಸು ನೀಲಾಂಜನೆ ನಯನ. ವನವೀರಾಜಮಾನನೇ ಆಲಿಸು ಕಂಡುದ ಬಯಸುವ ಚಂಡಿಯೆಂದೆನ್ನದೆ. ಕಂಡುದ ಬಯಸುವ ಚಂಡಿಯೆಂದೆನ್ನದೆ ತಂದು ಕೊಡಿ ಸುಖವಾ. ವನವೀರಾಜಮಾನನೇ ತಂದು ಕೊಡಿ ಮೃಗವಾ. ವನವೀರಾಜಮಾನನೇ ಆಲಿಸು ನೀಲಾಂಜನೆ ನಯನ. ವನವೀರಾಜಮಾನನೇ ಆಲಿಸು ಆಲಿಸು ಆಲಿಸು. ಸ್ವಾಮಿ, ಆ ಸಾರಂಗವನ್ನು ನೋಡಿ ಅದನ್ನು ನನಗೆ ಹಿಡಿದು ಕೊಡಿ ಪ್ರಾಣೇಶ್ವರ. ಸೀತಾ, ಇದನ್ನು ಬಯಸಬೇಡ. ಇದು ಮಾಯಾಮೃಗವನ್ನು ತೋರಿಸುತ್ತಿರುವುದು. ಮಾಯಾಮೃಗವನಿನಿದ ಸೀತಾ, ಮಾಯಾಮೃಗವನಿನಿದ ಜಾನಕಿ. ಸ್ವಾಮಿ, ಮಾಯಾಮೃಗವನಿನಿದ ನೋಡಿ ಬಯಸೋ ಮಾಯಾಮೃಗವನಿನಿದ. ದಾನವ ಮಾಯೇ ಸೀತಾ, ಸೀತಾ, ದಾನವ ಮಾಯೇ ಪ್ರೇಮ ಜಾಲೆ. ದಾನವ ಮಾಯೇ ಪ್ರೇಮ ಜಾಲೆ. ದಾನವ ಮಾಯೇ ಪ್ರೇಮ ಜಾಲೆ.
ಮಾನವ ಮಾಯೆ ಪ್ರೇಮ ನಿಜವನು ಬರುಹುವೆ ನಿಜವನ ರುಗುವೆ ತಿಳಿಯದಾಯ ನಿಜವನ ರುಗುವೆ ತಿಳಿಯದಾಯ ಸೀತಾ, ಸ್ವಾಮಿ, ಈ ಕನಕಮಯವಾದ ಮೃಗವನ್ನು ನೀನು ಬಯಸಬೇಡ ಸೀತಾ. ಪ್ರಾಣೇಶ್ವರ, ಆ ಮೃಗವನ್ನು ನೋಡಿದ ಆ ಕ್ಷಣದಿಂದ ನನ್ನ ಮನಸ್ಸೆಲ್ಲವೂ ಅದರಲ್ಲೇ ನೆಲೆಸಿರುವುದು. ಪ್ರಾಣೇಶ್ವರ, ಅದನ್ನು ನನಗೆ ಹಿಡಿದುಕೊಡಿ. ಅದರೊಡನೆ ಆಟವಾಡಿಕೊಂಡು ಸಂತೋಷದಿಂದ ಕಾಲವನ್ನು ಕಳೆಯುತ್ತೇನೆ. ಸೀತಾ, ಇದು ಮಾಯಾಮೃಗವೆಂದು ತೋರುತ್ತಿರುವುದು. ಇದನ್ನು ಬಯಸಿ ನೀನು ದುಃಖ ಪಡುವುದಲ್ಲದೆ ನನ್ನನ್ನೂ ದುಃಖಕ್ಕೆ ಈಡು ಮಾಡಬೇಡ ಸೀತಾ. ಬೇಕಾದರೆ ಹೇಳು, ಆ ಚಂದ್ರನಲ್ಲಿರುವ ಹೇಮಸಾರಂಗವನ್ನು ತಂದು ಕೊಡುವನು ಸೀತಾ. ಸರಿ ಸರಿ, ಕಾಡಿನಲ್ಲಿ ಬಯಸಿದ ಈ ಮೃಗವನ್ನೇ ತಂದು ಕೊಡಲಾರದ ನೀವು ಇನ್ನು ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ತಂದು ಕೊಡುವರೇನು? ಸ್ವಾಮಿ, ತಂದು ಕೊಡುವುದಾದರೆ ಈ ಮೃಗವನ್ನೇ ತಂದು ಕೊಡಿ. ಇಲ್ಲವಾದರೆ ನಾನು ಫಲಹಾರಾದಿಗಳನ್ನು ಮುಟ್ಟುವುದೇ ಇಲ್ಲ. ಲಕ್ಷ್ಮಣ, ಅದು ಅಲ್ಲಿ ಸುಳಿದಾಡುತ್ತಿರುವ ಸಾರಂಗವನ್ನು ಜಾನಕಿಯೂ ಅಪೇಕ್ಷಿಸಿರುವಳು. ಅದನ್ನು ನಾನು ಹಿಡಿದು ತರುತ್ತೇನೆ ಅಣ್ಣ. ಬೇಡ ಸಹೋದರ, ಆ ಮೃಗವನ್ನು ನಾನೇ ಹಿಡಿದು ತರುತ್ತೇನೆ. ಪತಿಯಾದವನು ಸತಿಯ ಇಚ್ಛೆಯನ್ನು ಪೂರೈಸಬೇಕಲ್ಲವೇ? ಆದ್ದರಿಂದ ಆ ಮೃಗವನ್ನು ನಾನು ತರುತ್ತೇನೆ. ನೀನು ನಾನು ಬರುವ ತನಕ ಈ ಸ್ಥಳವನ್ನು ಬಿಟ್ಟು ನೀನು ಬರಬೇಡ, ಜಾಗರೂಕನಾಗಿರು. ಹಾಗೆ ಆಗಲಿ ಅಣ್ಣ. ಕುಲ ಮೃಗವೇ ಎಲ್ಲಿಗೆ ಬಾಗುವೆ ಕುಲ ಮೃಗವೇ, ಅಲ್ಲಯ ನಿರ್ಣಯ ಸೊಲ ನಡಗಿವೆ, ಅಲ್ಲಯ ನಿರ್ಣಯ ಸೊಲ ನಡಗಿವೆ, ಎಲ್ಲಿಗೆ ಬಾಗುವೆ ಕುಲ ಮೃಗವೇ, ಎಲ್ಲಿಗೆ ಬಾಗುವೆ. ಹಾ ಲಕ್ಷ್ಮಣ, ಹಾ ಸೀತಾ. ಲಕ್ಷ್ಮಣ, ಲಕ್ಷ್ಮಣ, ಅಮ್ಮ, ಅದು ಅಲ್ಲಿ ಕೇಳಿದೆಯಾ? ನಿಮ್ಮಣ್ಣನ ಧ್ವನಿಯಂತೆ ಕೇಳಿ ಬರುತ್ತಿರುವುದು. ಹೋಗು ಲಕ್ಷ್ಮಣ, ಜಾಗೃತಿಯಾಗಿ ಹೋಗಿ ಅದೇನನ್ನು ನೋಡಿಕೊಂಡು ಬಾ. ಅಮ್ಮ, ಧ್ವನಿ ಏನೋ ಕೇಳಿ ಬಂತು ತಾಯಿ. ಅದರಲ್ಲಿ ನನಗೆ ನಂಬಿಕೆ ಸಾಲದು. ಧೈರ್ಯದಿಂದಿರಿ. ಇಲ್ಲ ಲಕ್ಷ್ಮಣ, ನನ್ನ ಸ್ವಾಮಿಯ ಆರ್ತ ಧ್ವನಿಯನ್ನು ಕೇಳಿ ನಾನು ಹೇಗೆ ಧೈರ್ಯದಿಂದಿರಲಿ? ಹೋಗು ಲಕ್ಷ್ಮಣ, ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನಿಗೆ ಸಹಾಯವನ್ನು ಮಾಡು. ಏನು ತಾಯಿ ನಿಮ್ಮ ಮಾತಿನ ಅರ್ಥ? ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯವೆಂದರೆ ಏನು ತಾಯಿ? ಧೈರ್ಯದಿಂದಿರಿ, ಭಯಪಡಬೇಡಿ. ಲಕ್ಷ್ಮಣ, ನಾನಿಷ್ಟು ವಿಧವಾಗಿ ಹೇಳಿದರು ನೀನು ಹೋಗದೆ ಇರುವುದನ್ನು ನೋಡಿದ ಮೇಲೆ ನನ್ನ ಸ್ವಾಮಿ ಇಲ್ಲದ ಸಮಯದಲ್ಲಿ ನನ್ನ ಮಾನ ಹರಣ ಉರಿಯೋಳ್ ಕಾಸಿದ ಸರಳಿನ ತೆರದಿ ಕರ್ಣಯುಗವೊಮ್ಮಿರಿಯುತ್ತಿರ್ಪ ಉರಿಯೋಳ್ ಕಾಸಿದ
ಪರಿಯ ಪರಿಶೋಕ್ತಿಯಂ ಕೇಳಿಯುಮ್ಮಿಗೆ ಈ ಪರಿಯ ಪರಿಶೋಕ್ತಿಯಂ ಕೇಳಿಯುಮ್ಮಿಗೆ ಈ ಪರಿಯ ಪರಿಶೋಕ್ತಿಯಂ ಕೇಳಿಯುಮ್ಮಿಗೆ ಅರಣವಂ ಹೋಗಿಲ್ಲವಂ ಮಗತ ಕಟಿಮದೊಳೆಂದು ಅಮ್ಮ ಏನು ಹೇಳಿದ್ದೆ ತಾಯಿ, ನಿಮ್ಮ ಬಾಯಿಂದ ಇಂಥ ಮಾತುಗಳೇ. ಅಮ್ಮ, ನಿಮ್ಮನ್ನು ತನ್ನ ಎತ್ತ ತಾಯಿ ಸುಮಿತ್ರಾ ದೇವಿಗಿದ್ದಲು ಹೆಚ್ಚೆಂದು ಭಾವಿಸಿದ್ದೆ ತಾಯಿ. ಅಗ್ರಜನ ಆಜ್ಞೆ ಮೀರಿದ ದೋಷವು ಬಂದರೂ ಬಾರಲಿ, ನಿಮ್ಮ ಆಜ್ಞೆಯಂತೆ ಹೊರಡುವೆನು ತಾಯಿ. ಅಮ್ಮ, ನನ್ನದೊಂದು ಪ್ರಾರ್ಥನೆ ತಾಯಿ, ಇಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನೇ ಬರಿವೆನು. ನಾನಾಗಲಿ ನಮ್ಮ ಅಗ್ರಜನಾಗಲಿ ಬರುವ ತನಕ ಈ ಸಪ್ತ ಋಷಿಗಳ ಆಜ್ಞೆಯನ್ನು ದಾಟಕೂಡದು ತಾಯಿ, ದಾಟಕೂಡದು. ಇದು ನನ್ನ ಪ್ರಾರ್ಥನೆ ಅಮ್ಮ. ನಾನು ಹೊರಡುವೆನು ತಾಯಿ. ಭವ ಪಾಶನಾಶ ಈಶ ಮಹೇಶ ಭವ ಪಯ ಶಂಕರನೇ ಶಿವನೇ ಭವ ಪಯ ಶಂಕರನೇ ಭವ ಪಾಶನಾಶ ಈಶ ಮಹೇಶ ಭವ ಪಯ ಶಂಕರನೇ ಶಿವನೇ ಭವ ಪಯ ಶಂಕರನೇ ಡಮ 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 ರೋಗಧರನೆ ನಾಟ್ಯ ಲೋಲ ಶಿವನೇ ಡಮ 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 ರೋಗಧರನೆ ನಾಟ್ಯ ಲೋಲ ಶಿವನೇ ಲೋಕವ ಕಾಯುವ ಕಾಮಿತಾತ ಪ್ರಭುವೇ ಕಾಮಿತಾತ ಪ್ರಭುವೇ ಭವ ಪಾಶನಾಶ ಈಶ ಮಹೇಶ ಭವ ಪಯ ಶಂಕರನೇ ಶಿವನೇ ಭವ ಪಯ ಶಂಕರನೇ ಶಂಭೋ ಮಹಾದೇವ ಶಂಭೋ ಮಹಾದೇವ ಕರದಲ್ಲಿ ಪಾಪಾತ್ಮಯ ಬಿಡಿದವನೇ ಬ್ರಹ್ಮಾಂಡವತ ಬಳಸಿದನೇ ಕರದಲ್ಲಿ ಕಾಪಾಲವ ಬಿಡಿದವನೇ ಬ್ರಹ್ಮಾಂಡವತ ಬಳಸಿದನೇ ಅನ್ನಪೂರ್ಣೆಯ ಕರುಣೆಯಿಂದ
ದಾರಿದ್ರವತ ನೀಗಿದಾನೆ ದಾರಿದ್ರವತ ನೀಗಿದಾನೆ ಸಾಮಗಾನ ಪ್ರಿಯ ಶಂಕರನೇ ಸಾಮಗಾನ ಪ್ರಿಯ ಶಂಕರನೇ ಭವಪಾಶನಾಶ ಈಶ ಮಹೇಶ ಭವಮಯ ಶಂಕರನೇ ಶಿವನೇ ಭವಭಯ ಶಂಕರನೇ ಭವಭಯ ಶಂಕರನೇ ಭವಭಯ ಶಂಕರ ಶಿವನೇ ಶಂಭೋ ಮಹಾದೇವ ಶಂಭೋ ಮಹಾದೇವ ಈಕೆಯನ್ನು ಉಪಾಯವಾಗಿ ಕದ್ದೊಯ್ಯಬೇಕು ಈಕೆಯನ್ನು ಉಪಾಯವಾಗಿ ಕದ್ದೊಯ್ಯಬೇಕು ಭವತಿ ಭಿಕ್ಷಾಂದೇಯಿ ಭವತಿ ಭಿಕ್ಷಾಂದೇಯಿ ಪೂಜ್ಯರಿಗೆ ನಮಸ್ಕರಿಸುವೆ. ಶಿವನು ನಿನಗೆ ಮಂಗಳವನ್ನು ಉಂಟು ಮಾಡಲಿ ತಾಯಿ. ಪೂಜ್ಯರೇ, ನಿಮ್ಮನ್ನು ಸತ್ಕರಿಸಲು ನನ್ನ ಸ್ವಾಮಿಯಾಗಲಿ ಮೈದುನನಾದ ಲಕ್ಷ್ಮಣನಾಗಲಿ ಇಲ್ಲಿಲ್ಲ. ಭದ್ರೆ, ಅವರು ಬಂದ ನಂತರ ನಿಮ್ಮನ್ನು ಸತ್ಕರಿಸುತ್ತೇವೆ. ಕ್ಷಣಕಾಲ ವಿಶ್ರಮಿಸಿಕೊಳ್ಳಿ. ಆಗಬಹುದು. ಆಹಾ, ಎಂತಹ ಲಾವಣ್ಯವತಿ, ಇವಳೆಂತಹ ಲಾವಣ್ಯವತಿ. ನನ್ನ ಅಜಾತ ಶತ್ರುವಾದ ಆ ಹರಿಯೂ ಕೂಡ ಸಹಸ್ರಾರು ನೇತ್ರಗಳಿಂದ ನೋಡಿ ಆನಂದಿಸತಕ್ಕ ರೂಪವೇ ಸರಿ. ಹಬ್ಬ ಎಂತಹ ಜ್ವಾಲೆ. ಲಕ್ಷ್ಮಣ ಲಕ್ಷ್ಮಣ, ಮೆಚ್ಚಿದ ನಿನ್ನ ಜಾಣಕ್ಕೆ ಜಗತ್ತೇ ಅಚ್ಚರಿ ಪಡುವಂತೆ ಇಲ್ಲಿ ಸಪ್ತ ಋಷಿಗಳನ್ನೇ ಪ್ರತಿಷ್ಠಾಪಿಸಿರುವೆಯಾ? ಸೀತಾ ಸೀತಾ, ನೀನೆಂತಹ ಲಾವಣ್ಯವತಿ, ನೀನೆಂತಹ ಸೌಂದರ್ಯವತಿ. ನಿನ್ನ ಮೇಲಿನ ವ್ಯಾಮೋಹದಿಂದ ನಿನ್ನ ಸ್ವಯಂವರ ಸಭೆಗೆ ಬಂದು ಶಿವಧನಸ್ಸನ್ನು ಎತ್ತಲಾರದೆ ಮುಗ್ಗರಿಸಿ ಬಿದ್ದಾಗ ಒಬ್ಬರಿಕೆಯ ಮೇಲೆ ಕುಳಿತು ಚಪ್ಪಾಳೆ ಹೊಡೆದು ನಕ್ಕೆಯಲ್ಲವೇ? ಆ ತುಂಬಿದ ಸಭೆಯಲ್ಲಿ ನನಗಾದ ಅಪಮಾನ, ಸಹಸ್ರಾರು ಖಡ್ಗಗಳು ಏಕಕಾಲದಲ್ಲಿ ನನ್ನ ಶರೀರವನ್ನು ನಾಟಿದಂತಾಯಿತು ಸೀತಾ, ನಾಟಿದಂತಾಯಿತು. ಆ ಸೇಡಿಗಾಗಿ ನನ್ನ ಛಲ ಅಲ್ಲದೆ ನನ್ನ ತಂಗಿ ಶೂರ್ಪನಕ್ಕಿಗಾದ ಅಪಮಾನದಿಂದ ನನ್ನ ರಕ್ತ ಕುದಿಯುತ್ತಿದೆ ಸೀತಾ, ಕುದಿಯುತ್ತಿದೆ. ನಾನು ಅಪರಿಸಿಕೊಂಡು ಹೋಗಿ ಶೋಕವಿಲ್ಲದ ಅಕ್ಷೋಕವನದಲ್ಲಿ ಇರಿಸಿ ನನ್ನ ಅಂತರಂಗಳ ಆಳದ ಉದ್ಭವಿಸುವ ಆಸೆಯನ್ನಾದರೂ ಈಡೇರಿಸಬೇಕಾಗುತ್ತಿದೆ. ಅದು ಅಲ್ಲದೆ ನಿನ್ನ ಮೇಲಿನ ಛಲಕ್ಕಾಗಿ ಮಾವನಾದ ಮಾರ್ಚನನ್ನು ಬಲಿ ಕೊಡುತ್ತಿದ್ದೇನೆ. ಶ್ರೀರಾಮಚಂದ್ರನ ಬಾಣಕ್ಕೆ ಮಾವ ಮಾರೀಚ, ನನ್ನನ್ನು ಮನ್ನಿಸಿಬಿಡು. ನನ್ನ ಸ್ವಾರ್ಥಕ್ಕಾಗಿ ಈ ದಿವಸ ಶ್ರೀರಾಮ ಬಾಣಕ್ಕೆ ನಿನ್ನನ್ನು ಬಲಿ ಕೊಡುತ್ತಿದ್ದೇನೆ. ಏನಿದು? ನರಿಗಳು ವಿಕಟವಾಗಿ ಕೂಗುತ್ತಿವೆಲ್ಲ. ಏಕೋ ನನ್ನ ಬಾಳಿನ ಕಾರ್ಮೋಡಗಳು ಕವಿದಂತಿರಾಯಿ. ಶಿರೋ ಮೇಲ್ ಭಾಗದೊಳು ಕಾಗೆ ಗೃದ್ದಾದಿಗಳ ಚೀತ್ಕಾರ ಧ್ವನಿಯು ಆರಂಭವಾಯಿತು. ಅಲ್ಲದೆ
ಅಕಾಲ ಮೃತ್ಯು ಬೇರೆ, ಸೂಚನೆ ಬೇರೆ. ಛೇ! ಇದಕ್ಕೆ ಹೆದರುವನಲ್ಲ ಈ ದಶಕಂಠ ಸಾರ್ವಭೌಮನು. ಇಷ್ಟು ಹೊತ್ತಿಗೆ ಮಾವನಾದ ಮಾರೀಚನು ರಾಮ ಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗಿರುವುದು. ಓಹೋ, ವೇಳೆ ಆಯಿತು. ಅಯ್ಯೋ, ಹಸಿವು ತಾಳಲಾರೆ. ಬದ್ರೆ ಏನಾದರೂ ಭಿಕ್ಷೆ ನೀಡಿ. ಇದು ಸ್ವೀಕರಿಸಿ ಪೂಜ್ಯರೇ. ಇನ್ನು ಬಳಿಗೆ ಬಂದು ಭಿಕ್ಷೆ ನೀಡಬಾರದೆ ಬದ್ರೆ? ಕ್ಷಮಿಸಿ ಪೂಜ್ಯರೇ, ನನ್ನ ಮೈದುನನಾದ ಲಕ್ಷ್ಮಣನು ಎಲ್ಲಿ ಸಪ್ತಋಷಿಗಳ ಆಜ್ಞೆಯನ್ನು ಬರೆದಿದ್ದಾನೆ, ಅದನ್ನು ದಾಟಿ ಬರುವಂತಿಲ್ಲ. ಏನು? ನಮ್ಮಂತಹ ಯತಿಗಳಿಗೂ ಸಪ್ತ ಋಷಿಗಳ ಆಜ್ಞೆ? ಹಸುವಿನಿಂದ ಬಳಲಿ ಬಂದ ನಿನ್ನಾಶ್ರಮದಲ್ಲಿ ನಾನು ಹಸುವಿನಿಗಿದ್ದಾದರೆ ಬ್ರಹ್ಮಾತ್ಮ ದೋಷಕ್ಕೆ ಪ್ರಾಪ್ತ ಹಿಡೀ ಶಾಪ. ಪೂಜ್ಯರೇ, ಕೂಪಿಸಲಾಗದು. ಇದು ಭಿಕ್ಷೆಯನ್ನು ಸ್ವೀಕರಿಸಿ. ಇನ್ನು ಮುಂದೆ ಬಂದು ಭಿಕ್ಷೆ ನೀಡಿ. ಇನ್ನು ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ. ರಾಮಚಂದ್ರ! ಪ್ರಾಣೇಶ್ವರ! ನೋಡು ಲಕ್ಷ ವಂಶ ಕಲಶ ಮುದಿಚಂದ್ರನ ನೋಡು, ಮಾನವೇಂದ್ರನ ನೋಡ. ನೋಡು ಹರಿರಾಯ ಗಂಡನ ಸುಪ್ರಚಂಡ ಬಾಹುವಿನ ಈ ರಾವಣ ಸಾರ್ವಭೌಮನ ನೋಡೇ. ಎದರಬೇಡ ಸೀತಾ, ವಿಲಾಸ ವಿಖ್ಯಾತ ರಾವಣ ಸಾರ್ವಭೌಮ ನಾನೇ. ಏರು ಪುಷ್ಪಕವನ್ನು. ಛೀ, ದುರಾತ್ಮ! ಇಂತಹ ಮಾತುಗಳನ್ನಾಡಲು ನಿನಗೆ ನಾಚಿಕೆ ಆಗುದಿಲ್ವೇನು? ರಾಮಚಂದ್ರ, ಪ್ರಾಣೇಶ್ವರ, ನಿಮ್ಮ ಮಾತನ್ನು ಕೇಳದೆ ನಾನು ಕೆಟ್ಟನಲ್ಲ. ಹೀಗೇನು ಮಾಡಲಿ, ಹೀಗೇನು ಮಾಡಲಿ? ಈ ಕಾನನದಲ್ಲಿ ನನ್ನನ್ನು ರಕ್ಷಿಸಿ ಕಾಪಾಡುವರಾರು ಇಲ್ಲವೇ? ಮಾವನವರಾದ ದಶರಥ ಮಹಾರಾಜರೇ, ನೀವಾದರೂ ಬಂದು ನನ್ನನ್ನು ರಕ್ಷಿಸಿ ಕಾಪಾಡಬಾರದು? ನನ್ನನ್ನಾರಾದರೂ ಕಾಪಾಡಿ, ನನ್ನನ್ನಾರಾದರೂ ಕಾಪಾಡಿ ರಾಮಚಂದ್ರ. ಯಾರು ತಾಯಿ ನೀನು? ದಶರಥ ರಾಮ ಎಂದು ರೋಧಿಸುತ್ತಿರುವೆಯಲ್ಲ, ಕಾರಣವೇನು ತಾಯಿ? ಅಯ್ಯ, ನಾನು ಶ್ರೀರಾಮಚಂದ್ರನ ಧರ್ಮಪತ್ನಿ, ದಶರಥ ಮಹಾರಾಜನ ಸೊಸೆಯು. ನನ್ನ ಸ್ವಾಮಿ ಇಲ್ಲ ಸಮಯದಲ್ಲಿ ಈ ದುರುಳನು ಬಂದು ನನ್ನನ್ನು ಅಪಹರಿಸಿಕೊಂಡು ಹೋಗುತ್ತಿರುವನು. ನೀನಾದರೂ ನನ್ನನ್ನು ರಕ್ಷಿಸಿ ಕಾಪಾಡು. ಛೇ ನಾರಿ ಚೋರ! ಜಗನ್ಮಾತೆಯನ್ನು ಕಳ್ಳನಂತೆ ಅಪಹರಿಸಿಕೊಂಡು ಹೋಗುತ್ತಿರುವೆಯ? ಯಾರೋ ನೀನು? ಎಲ್ಲ ಮುದಿಯೊದ್ದೆ, ಎಲ್ಲಿಯಾದರೂ ಸತ್ತ ಜಲಚರಗಳನ್ನು ತಿಂದು ಕಾಲಹರಣ ಮಾಡುವುದನ್ನು ಬಿಟ್ಟು ನನ್ನನ್ನೇ ಎದುರಿಸಲು ಬಂದಿರುವ ಮೂರ್ಖ. ಮೊದಲು ನೀನು ಆರಂಭದನ್ನು ತಿಳಿಸು. ಮೊದಲು ನೀನೇ ತಿಳಿಸು. ನಾನು ಲಂಕಾಧೀಶ್ವರನಾದ ರಾವಣ ಸಾರ್ವಭೌಮನು. ಇವನು ದಶರಥನ ಮಿತ್ರನಾದ ಜಟಾಯು. ಓಹೋ, ಜಟಾಯು ಬಹಳ ಪರಾಕ್ರಮಿ ಎಂದು ಕೇಳಲ್ಪಟ್ಟಿರುವೆನು. ಈತನನ್ನು ಉಪಾಯದಿಂದಲೇ ಗೆಲ್ಲಬೇಕು. ಎಲ್ಲವೋ ಜಟಾಯು, ನಾವಿಬ್ಬರು ಸಮಬಲದವರಾದ್ದರಿಂದ ನಮ್ಮ ಪ್ರಾಣದ ನೆಲೆಯನ್ನರಿತು ಯುದ್ಧ ಮಾಡೋಣ. ಹಾಗೆ ಆಗಲಿ. ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದು? ನನ್ನ ಪ್ರಾಣದ ನೆಲೆಯೋ ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದು? ನನ್ನ ಪ್ರಾಣದ ನೆಲೆ ನಮ್ಮೆಡಗಾಲು ಉಂಗುಷ್ಟದಲ್ಲಿರುವುದು. ಸಿದ್ಧನಾಗು.
ನನಗೆ ಸಹಾಯ ಮಾಡಲು ಬಂದ ಈ ಪಕ್ಷಿ ರಾಜನಿಗೆ ಈ ಅವಸ್ಥೆ ಉಂಟಾಯಿತು. ಈ ಸಂಗತಿ ನನ್ನ ಸ್ವಾಮಿಗೆ ತಿಳಿಯ ತನಕ ಈ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗದಿರಲಿ. ಈ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗದಿರಲಿ. ಈ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗದಿರಲಿ. ನೋಡಿದೆ ಜಾನಕಿ, ನಿನ್ನನ್ನು ಕಾಪಾಡಲು ಬಂದ ಪಕ್ಷಿರಾಜನ ಸ್ಥಿತಿ ಏನಾಯಿತೆಂದು. ಪುಷ್ಪಕ ವಿಮಾನವು ಸಿದ್ಧವಿರುವುದು. ನಡೆ ಲಂಕಾ ನಗರಕ್ಕೆ. ಪುಷ್ಪಕ ವಿಮಾನವೇ ಲಂಕಾ ನಗರದತ್ತ. ಲಕ್ಷ್ಮಣ, ಅಣ್ಣ, ಇದೇನಿದು? ಸೀತೆ ವಾರುಗಳನ್ನು ಬಿಟ್ಟು ಬರಬಾರದೆಂದು ನಿನಗೆ ಹೇಳಿದಿಲ್ಲವೇ? ಏತಕ್ಕಾಗಿ ಬಂದೆ? ಅಗ್ರಜ, ದೂರದಲ್ಲಿ ಹಾರ್ದ ಧ್ವನಿಯು ಕೇಳಿ ಬರಲು ಮಾತೆಯವರು ಬೀದರಾಗಿ ಎಷ್ಟೇ ಬೇಡವೆಂದು ಬೇಡಿಕೊಂಡರು. ಅವಾಚ್ಯ ಶಬ್ದಗಳನ್ನಾಡಿ ಕಳಿಸಿಕೊಟ್ಟರಣ್ಣ, ಕಳಿಸಿಕೊಟ್ಟರು. ಲಕ್ಷ್ಮಣ, ಅದು ಸಾರಂಗವಲ್ಲ. ಮಾರೀಚನು ಸಾರಂಗ ವೇಷದಲ್ಲಿ ಬಂದು ಆ ರೀತಿ ಹೋಗಿದನು. ನಡೆ, ಜಾಗ್ರತೆಯಾಗಿ ಹೋಗಿ ಸೀತೆನ ನೋಡೋಣ. ಸೀತಾ, ಅಮ್ಮ. ಸೀತಾ, ಜನನಿ. ಜಾನಕಿ, ಅಮ್ಮಾತ. ಜಾನಕಿ, ಸೀತಾ. ಲಕ್ಷ್ಮಣ, ಅಣ್ಣ, ಸೀತೆಯು ಎಲ್ಲೂ ಕಾಣುತ್ತಿಲ್ಲವಲ್ಲ. ಗೋದಾವರಿ ತೀರದಲ್ಲಿ ಏನಾದರೂ ಇರುಗೋಣ ನೋಡಿಕೊಂಡು ಬಾ. ಹಾಗೆ ಆಗಲಿ ಅಣ್ಣ. ತರಣಿ ಜಾತೆ ಮಾತತೆ ಕಾಣದ ರಾಮ ಅಮ್ಮ ಜನನಿ, ಎಲ್ಲಿರುವೆ ತಾಯಿ? ತರಣಿ ಜಾತೆ ಮಾತತೆ ಕಾಣದ ರಾಮ ಕಾಣದ. ಅಮ್ಮ ಜನನಿ, ಎಲ್ಲಿರುವ ತಾಯಿ? ಅಮ್ಮನೆಂಬ ವಿರಹವಿಲ್ಲ, ಅಮ್ಮ ಜನನಿ. ಅಮ್ಮ ಅಮ್ಮ ಜನನಿ, ಎಲ್ಲಿರುವ ತಾಯಿ? ಅಮ್ಮನೆಂಬ ವಿರಹದಿಂದ ಸುಖಿಸಬಲ್ಲನ ರಾಮನೋ. ಸುಖಿಸಬಲ್ಲನ ರಾಮನೋ. ತರಣಿ ಜಾತೆ ಮಾತತೆ ಕಾಣದ ರಾಮ ಕಾಣದ. ಅಮ್ಮ ಜನನಿ, ಎಲ್ಲಿರುವ ತಾಯಿ? ಕಾಂಚನ ಮೃಗವ ಬಯಸಿದ ಏಕೆ? ಅಮ್ಮ ಜನನಿ. ಅಮ್ಮ
ಕಾಂಚನ ಮೃಗವ ಬಯಸಿದ ಯಾಕೆ ಏನ ಬೇಳಲಿ ರಾಮಗ ಏನ ಬೇಳಲಿ ರಾಮಗ ಇಲ್ಲೆಗೆ ತೋರಲಿ ಮುಖವನು ನಾ ಇನ್ನೇಗೆ ತೋರಲಿ ಮುಖವನು ನಾ ಧರಣಿ ಜಾತೆ ಮಾತೆ ಕಾಣದ ರಾಮ ಕಾಣದ ಹಾ ಸೀತಾ ಮನೋಹರ ಎಲ್ಲಿರುವೆ? ಗೋದಾವರಿ ದೇವಿ ಮೌನವತಿ ವೈದೇಹಿಯೇ ವೈದೇಹಿಯೇ ವಿಭಿನ್ನವಾಸಿಗಳೇ ವಾಸನ ಮೌನರಿಸುವ ವಿಭಿನ್ನವಾಸಿಗಳೇ ನನ್ನ ನಿಜಾದಯ ತಾಣಿರ ನಿಜ
ಜಾನಕಿ ಮನೋಹರೇ ಎಲ್ಲಿರುವೆ, ಹೇಗಿರುವೆ? ಅಣ್ಣ, ಮಾದೇವರು ಅಲ್ಲೆಲ್ಲಿಯೂ ಕಾಣುತ್ತಿಲ್ಲವಲ್ಲಣ್ಣ, ಕಾಣುತ್ತಿಲ್ಲ. ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ನಾವು ಇಲ್ಲದ ಸಮಯವನ್ನು ಸಾಧಿಸಿ ಯಾರೋ ರಾಕ್ಷಸರು ಅಪಹರಿಸುವಂತೆ ಕಾಣುತ್ತಿರುವುದು. ಈಗ ಏನು ಮಾಡಲಿ, ಎಲ್ಲಿ ಹುಡುಕಲಿ? ಲಕ್ಷ್ಮಣ ಇಲ್ಲ. ಅಗ್ರಜ, ಅಲ್ಲಿ ಯಾವುದೋ ಒಂದು ಪಕ್ಷಿ ಬಿದ್ದಿರುವುದು, ಅದೇನಾದರೂ ಮಾತೆಯನ್ನು ನುಂಗಿರಬಹುದೇ? ತಡೆ ಲಕ್ಷ್ಮಣ, ಆತನು ನನ್ನ ನಾಮಸ್ಮರಣೆಯನ್ನು ಮಾಡ್ತಿರೋನು. ಹತ್ತಿರ ಹೋಗಿ ಯಾರೆಂದು ವಿಚಾರಿಸೋಣ. ಹಾಗೆ ಆಗಲಿ ಅಣ್ಣ. ಕಾಲ ಅಯ್ಯ ಪಕ್ಷಿರಾಜ, ನೀನು ಯಾರು?
ನಿನ್ನ ಈ ದುರವಸ್ಥೆಗೆ ಕಾರಣವೇನು? ಅಯ್ಯ, ನೀವು ಯಾರು? ನಾನು ಅಯೋಧ್ಯಾಧಿಪತಿಯಾದ ದಶರಥನ ಪುತ್ರನು ಶ್ರೀರಾಮನು. ಈತನು ನನ್ನ ಸಹೋದರ ಲಕ್ಷ್ಮಣನು. ಪ್ರಭು, ನಿಮ್ಮ ತಂದೆಗೆ ಮಿತ್ರನಾದ ನನ್ನನ್ನು ಜಟಾಯು ಎಂದು ಕರೆಯುವರು. ದುರುಳನಾದ ರಾವಣನು ಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವ ಸಮಯದಲ್ಲಿ ತಡೆದು ಯುದ್ಧವನ್ನು ಮಾಡಿದೆನು. ಆದರೆ ಆ ನೀಚನು ಮೋಸದಿಂದ ನನ್ನ ಪ್ರಾಣಿಯನ್ನೆಲ್ಲರಿತು ನನ್ನ ರೆಕ್ಕೆಗಳನ್ನು ಕತ್ತರಿಸಿದನು. ನಾನು ಸಾಯುವ ಸ್ಥಿತಿಯಲ್ಲಿ ಮಾತೆಯ ಆಶೀರ್ವಾದದಿಂದ ಇದುವರೆಗೂ ನನ್ನ ಪ್ರಾಣ ಉಳಿದಿತ್ತು. ಸುಗುಣಾಭಿರಾಮ, ಜಾನಕಿ ಸೋಮ, ನನ್ನ ಪ್ರಾಣವು ಹಾರಿ ಹೋಗುತ್ತಿರುವುದು. ನನಗೆ ಸದ್ಗತಿಯನ್ನು ಕರುಣಿಸು. ನನಗೆ ಅಯ್ಯ ಪಕ್ಷಿರಾಜ, ನಮಗಾಗಿ ಪ್ರಾಣವನ್ನು ತೊರೆದೆಯ. ವೀರ ಸ್ವರ್ಗವನ್ನು ಪಡೆ. ವೀರವರ ಲಕ್ಷ್ಮಣ, ಅಣ್ಣ, ನಮಗೆ ಸಹಾಯ ಮಾಡಲು ಬಂದ ಪಕ್ಷಿರಾಜನು ಮರಣ ಹೊಂದಿದನು. ಈತನು ನಮ್ಮ ತಂದೆಯ ಮಿತ್ರನಾದ್ದರಿಂದ ಈತನ ಅಂತ್ಯಕ್ರಿಯಾದಿಗಳನ್ನು ಮಾಡಿ ನಂತರ ಸೀತಾನ್ವೇಷಣೆಗೆ ತೊಡಗೋಣ. ಹಾಗೆ ಆಗಲಿ ಅಣ್ಣ.